ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭ, ಕೌಟುಂಬಿಕ ನೆಮ್ಮದಿಯ ವಾತಾವರಣ ಮತ್ತು ನಿಮ್ಮ ಕೈಗೆತ್ತಿಕೊಂಡ ಎಲ್ಲ ಕೆಲಸಗಳು ಕೂಡ ಯಶಸ್ಸು. ಮಿಥುನ ರಾಶಿಯ ಆತ್ಮೀಯ ಬಂಧುಗಳ ಈ ವಿಡಿಯೋವನ್ನು ಕೂಡ ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂದು ರಾತ್ರಿ 12 ಗಂಟೆ ನಂತರ ನಿಮ್ಮ ಹಣೆ ಬರಹದ ಪುಸ್ತಕದಲ್ಲಿ ದೇವತಾ ಮನುಷ್ಯರು ಬರೆದಿಟ್ಟಿರುವ ಆ ಒಂದು ರಹಸ್ಯ ಪುಟ ತೆರೆದುಕೊಳ್ಳುತ್ತೆ. ಆ ಪುಟದಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾದರೆ ರೋಮಾಂಚನ ಆಗುತ್ತೆ. ಭಗವಂತನ ನ್ಯಾಯದ ಚಕ್ರ ನಿಧಾನವಾಗಿ ಚಲಿಸಬಹುದು, ಆದರೆ ಅದು ಒಮ್ಮೆ ಕಾರ್ಯಪ್ರವೃತ್ತ ಆದರೆ ಇಡೀ ಬ್ರಹ್ಮಾಂಡವೇ ನಿಮ್ಮ ಪರವಾಗಿ ನಿಲ್ಲುತ್ತೆ ಎಂಬುದಕ್ಕೆ ಮುಂಬರುವ ದಿನಗಳೇ ಸಾಕ್ಷಿ. ಕಳೆದ 3-4 ತಿಂಗಳುಗಳ ನಿಮ್ಮ ದಿನಚರಿಯನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಯಾವುದೇ ಕಾರಣ ಇಲ್ಲದೆ ಮನಸ್ಸಲ್ಲಿ ಒಂದು ರೀತಿಯ ನಿರಾಸೆ, ಆತಂಕ ಮತ್ತು ತಳಮಳ ಕಾಡುತ್ತಾ ಇರುತ್ತೆ ಅಲ್ವಾ? ಮಧ್ಯರಾತ್ರಿಯಲ್ಲಿ ನಿದ್ದೆ ಭಂಗ ಆಗೋದು, ಬೆಳಿಗ್ಗೆ ಎದ್ದ ತಕ್ಷಣ ತಲೆಭಾರ ಆಗೋದು, ಈ ಕಣ್ಣುಗಳ ಮುಂದೆ ಕತ್ತಲೆ ಆವರಿಸಿದಂತೆ ಆಗೋದು ಕೇವಲ ದೈಹಿಕ ಆಯಾಸವಲ್ಲ, ನಿಮ್ಮ ಅತ್ಯಂತ ಆಪ್ತರು ಆಡಿದ ಸಣ್ಣ ಮಾತುಗಳು ಕೂಡ ನಿಮ್ಮ ಹೃದಯಕ್ಕೆ ನೇರವಾಗಿ ನಾಟುವಂತೆ ಚುಚ್ಚುತ್ತಾ ಇತ್ತು ಅಲ್ವಾ? ಇಲ್ಲಿ ಎಲ್ಲವೂ ಇದ್ರೂ ಕೂಡ ನೆಮ್ಮದಿ ಇಲ್ಲ ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿತ್ತು. ಹಗಲಿರುಳು ಕಷ್ಟಪಟ್ಟು ರೂಪಿಸಿದ ಯೋಜನೆಗಳು ಯಶಸ್ಸಿನ ಹೊಸ್ತಿಲಲ್ಲಿ ನಿಂತು ಧೂಳಿಪಟ ಆಗೋದು, ಇವೆಲ್ಲವೂ ನಿಮ್ಮ ಜೀವನದಲ್ಲಿ ನಡೆಯುತ್ತಿದ್ದಾಗ ನೀವು ಅಂದುಕೊಂಡಿದ್ದು ನನ್ನ ಸಮಯ ಸರಿ ಇಲ್ಲ ಅಂತ. ಆದರೆ ಜಗತ್ತಿನ ನಿಯಮವೇ ಬೇರೆ. ಆ ಸಮಯದಲ್ಲಿ ಕಾಲ ನಿಮ್ಮನ್ನು ಪರೀಕ್ಷೆ ಮಾಡ್ತಿತ್ತು. ನಿಮ್ಮ ತಾಳ್ಮೆ, ನಿಮ್ಮ ಆಂತರಿಕ ಶಕ್ತಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಕರ್ಮದ ತೀವ್ರತೆಯನ್ನು ಬ್ರಹ್ಮಾಂಡ ನ್ಯಾಯವಾಗಿ ತೂಗಿ ನೋಡ್ತಾ ಇದೆ. ನೀವು ಯಾರನ್ನ ನಿಮ್ಮವರಂತ ನೀವು ನಂಬಿ ಹೃದಯವನ್ನು ಕೊಟ್ಟಿದ್ದೀರೋ, ಪ್ರೀತಿಸಿದ್ದೀರೋ, ಯಾರು ನಿಮ್ಮ ಕಷ್ಟ ಸುಖಗಳಲ್ಲಿ ಸದಾ ಜೊತೆಯಾಗಿದ್ದಾರೆ ಅಂತ ನೀವು ಭ್ರಮಿಸಿದ್ರೋ, ಅವರ ಮುಖದಲ್ಲಿ ನಕಲಿ ಮಂದಹಾಸ ಇತ್ತು, ಆದರೆ ಮನಸ್ಸಲ್ಲಿ ದ್ವೇಷದ ವಾತಾವರಣ ಇತ್ತು. ನಿಮ್ಮ ಸಣ್ಣ ಗೆಲುವು ಅವರಿಗೆ ರಾತ್ರಿಯ ನಿದ್ದೆ ಕೆಡಿಸ್ತಾ ಇತ್ತು. ನೀವು ಹೊಸದಾಗಿ ಏನನ್ನಾದರೂ ಆರಂಭಿಸೋದಕ್ಕೆ ನೋಡಿದರೆ ಮುಂದಾಗಲೆಲ್ಲ ನಾನು ಎಷ್ಟೋ ರೀತಿಯ ಅಡೆತಡೆಗಳು ಅವರು ತಂದು ಕೊಡ್ತಾ ಇದ್ರು. ದೈವಿಕ ಶಕ್ತಿಗಳು ನಿಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಮುಂದಾಗಿವೆ. ನಿಮ್ಮ ಪವಿತ್ರ ಮನಸ್ಸಿಗೆ ನೀವು ಹಸಿದ ಹೊಟ್ಟೆಯಲ್ಲೂ ಕೂಡ ಹಂಚಿದಿಂದ ಆ ಧರ್ಮದ ಗುಣಕ್ಕೆ ಈಗ ಪ್ರತಿಫಲ ಸಿಗುವ ಕಾಲ ಸನಿಹ ಆಗಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ, ಮನುಷ್ಯ ಮಾಡಿದ ಒಳ್ಳೆಯ ಕರ್ಮ ಎಂದಿಗೂ ಕೂಡ ನಾಶ ಆಗಲ್ಲ, ಅದು ಸೂಕ್ತ ಸಮಯ ಬಂದಾಗ 1000 ಪಟ್ಟು ಹೆಚ್ಚಾಗಿ ಮರಳಿ ಬರುತ್ತೆ. ನೀವು ಅತ್ಯಂತ ಜಾಗರೂಕರಾಗಿರಬೇಕು. ಕೆಲವು ಜನ ಹಿತಚಿಂತಕರಂತೆ ಇರ್ತಾರೆ, ಸಿಹಿ ಮಾತುಗಳನ್ನು ಆಡ್ತಾರೆ, ಆದರೆ ಇವರ ಒಳ ಮನಸ್ಸಲ್ಲಿ ತೀವ್ರವಾದ ಕಹಿ ಹಾಗೂ ಅಸೂಯೆ ಅಡಗಿರುತ್ತೆ. ಇವರು ನಿಮಗೆ ನೇರವಾಗಿ ಯಾವುದೇ ದೈಹಿಕ ಮತ್ತು ಆರ್ಥಿಕ ನಷ್ಟವನ್ನು ಉಂಟು ಮಾಡೋದಿಲ್ಲ, ಆದರೆ ನಿಮ್ಮ ಆತ್ಮವಿಶ್ವಾಸವನ್ನು ಬುಡಮೇಲು ಮಾಡಬೇಕಾದ್ರೆ ಇವರ ಪಾತ್ರ ತುಂಬ ದೊಡ್ಡದಾಗಿರುತ್ತೆ. ಕಳೆದ 3 ತಿಂಗಳಲ್ಲಿ ನೀವು ಯಾವುದಾದ್ರೂ ಒಂದು ಸಾಹಸಕ್ಕೆ ಕೈ ಹಾಕೋದಕ್ಕೆ ಯೋಚನೆ ಮಾಡಿದಾಗದೆಲ್ಲ ಇದೇ ರೀತಿಯ ನಕಾರಾತ್ಮಕ ಶಕ್ತಿ ನಿಮ್ಮ ಆಲೋಚನೆಗಳಿಗೆ ತಣ್ಣೀರು ಎರಚಿದೆ. ನೀವು ಇವರನ್ನು ನಿಮ್ಮವರು ಅಂತ ಅತಿಯಾಗಿ ನಂಬಿದ್ದೆ ನೀವು ಮಾಡಿದ ಅತ್ಯಂತ ದೊಡ್ಡ ತಪ್ಪು. ನೀವು ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸುವ ಸಲಹೆಗಾರನ ರೂಪದಲ್ಲಿಯೇ ನಿಮ್ಮ ಪಕ್ಕದಲ್ಲಿಯೇ ನಿಮ್ಮ ಶತ್ರು ಕೂತ್ಕೊಳ್ಳುತ್ತಾರೆ. ನಿಮ್ಮ ಯಾವುದೇ ಒಂದು ಗುರಿ, ಆಸೆ ಅಥವಾ ಭವಿಷ್ಯದ ಯೋಜನೆಗಳು ಸಂಪೂರ್ಣವಾಗಿ ಸಾಕಾರಗೊಳ್ಳುವವರೆಗೆ ಅವುಗಳನ್ನು ಯಾರ ಮುಂದೆ ಕೂಡ ನೀವು ಬಿಚ್ಚಿರೋದಕ್ಕೆ ಹೋಗಬೇಡಿ. ಇಂದಿನ ಸಂಜೆಯ ಸಮಯ ಮತ್ತು ರಾತ್ರಿಯ ಸಮಯ ನಿಮ್ಮ ಪಾಲಿಗೆ ಅತ್ಯಂತ ನಿರ್ಣಾಯಕ ಆಗಿರುತ್ತೆ. ನೀವು ಮನೆಯ ದೇವರ ಕೋಣೆಯಲ್ಲಿ ಶುದ್ಧವಾದ ದೀಪವನ್ನು ಬೆಳೆಸಿ, ಇದು ಕೇವಲ ಆಚರಣೆಯಲ್ಲ, ಇದು ನಿಮ್ಮ ಇಡೀ ಕುಟುಂಬದ ಸುತ್ತ ಸೃಷ್ಟಿಯಾಗುವ ಒಂದು ಸುರಕ್ಷಾ ಕವಚ. ನೀವು ಒಂದು ಮಹತ್ವದ ನಿಯಮವನ್ನು ಪಾಲಿಸಬೇಕು. ನಿಮ್ಮ ಮನಸ್ಸಲ್ಲಿ ಪ್ರತೀಕಾರದ ಭಾವನೆ ತಲೆ ಎತ್ತೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ನಿಮಗೆ ಅನ್ಯಾಯ ಮಾಡಿದವರಿಗೆ ನೀವೇ ಸ್ವತಃ ಶಿಕ್ಷೆ ನೀಡಬೇಕಂತ ಜಗಳಕ್ಕೆ ನಿಲ್ಲಬೇಡಿ. ಪ್ರತಿಶೋಧದ ಹಾದಿ ಹಿಡಿದ್ರೆ ನಿಮ್ಮ ಆಂತರಿಕ ಶಕ್ತಿ ಕ್ಷೀಣಿಸುತ್ತೆ. ಕೇವಲ ಪ್ರಾರ್ಥನೆಯಲ್ಲಿ ಆ ಭಗವಂತನೇ ಎಲ್ಲವನ್ನು ಕೂಡ ನೋಡಿಕೊಳ್ತಾರೆ.
ವ್ಯಾಪಾರ ಸ್ಥಳದಲ್ಲಿ ನೀವು ಎಷ್ಟೇ ಪ್ರಾಮಾಣಿಕವಾಗಿ ದುಡಿದ್ರೂ ಕೂಡ ಅದಕ್ಕೆ ತಕ್ಕ ಮನ್ನಣೆ ಸಿಕ್ಕಿರಲಿಲ್ಲ. ನಿಮಗಿಂತ ಕಡಿಮೆ ಜ್ಞಾನ, ಕಡಿಮೆ ಅನುಭವ ಮತ್ತು ಕನಿಷ್ಠ ಯೋಗ್ಯತೆ ಇದ್ದವರು ನಿಮ್ಮ ಕಣ್ಣ ಮುಂದೆ ಪ್ರಶಂಸೆ ಮತ್ತು ಉನ್ನತ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ಎರಡನೇ ಪವಾಡ ಕೌಟುಂಬಿಕ ರಹಸ್ಯದ ಒಂದು ಸ್ಫೋಟ ಮತ್ತು ಮಾನಸಿಕ ನಿರಾಳತೆ ಮತ್ತು ನಿಮ್ಮ ವೈಯಕ್ತಿಕ ಮತ್ತು ಕೌಟುಂಬಿಕ ನಿಲಯದಲ್ಲಿ ಅಡಗಿರುವ ಒಂದು ದೊಡ್ಡ ರಹಸ್ಯ ಒಂದು ಸದ್ಯದಲ್ಲೇ ನಿಮ್ಮ ಮುಂದೆ ಅನಾವರಣಗೊಳ್ಳುತ್ತೆ. ಯಾರೋ ಒಬ್ಬರ ಅಸಲಿ ಮುಖವಾಡ ಮತ್ತು ಅವರ ನಕಲಿ ಕಾಳಜಿಯ ಹಿಂದಿರುವ ಸ್ವಾರ್ಥದ ಉದ್ದೇಶ ನಿಮಗೆ ಅರಿವಾಗುತ್ತೆ. ಈ ಸತ್ಯ ಸಂದರ್ಶನ ಆರಂಭದಲ್ಲಿ ನಿಮ್ಮ ಮನಸ್ಸಿಗೆ ತೀವ್ರ ಆಘಾತವನ್ನು ಉಂಟು ಮಾಡಬಹುದು. ಮೂರನೇ ಪವಾಡ ಆಕಸ್ಮಿಕ ಧನಲಾಭ ಮತ್ತು ಲಕ್ಷ್ಮಿಯ ಒಂದು ಕೃಪೆ. ನಿಮ್ಮ ಮೇಲೆ ಆರ್ಥಿಕವಾಗಿ ನಿಮಗೆ ಅನಿರೀಕ್ಷಿತ ಮೂಲಗಳಿಂದ ಧನ ಆಗಮನ ಆಗುವ ಬಲವಾದ ಯೋಗ ಇದೆ. ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದ ಹಣ ಕೈ ಸೇರಬಹುದು ಅಥವಾ ನಿಮ್ಮ ಹಳೆಯ ಹೂಡಿಕೆಗಳು ಉತ್ತಮ ಲಾಭವನ್ನು ತಂದುಕೊಡಬಹುದು. ಸಮತೋಲನದಿಂದ ಕೂಡಿದ ಜಾಗರಣೆಯ ದಾರಿ. ಈ ಸಮಯದಲ್ಲಿ ಯಾವುದೇ ಪ್ರಮುಖ ದಾಖಲೆಗಳಿಗೆ ಸಹಿ ಹಾಕಬೇಕಾದಾಗ ಯಾರನ್ನು ನಂಬಿ ಸಹಿ ಹಾಕೋದಕ್ಕೆ ಹೋಗಬೇಡಿ. 10 ಸಲ 100 ಸಲ ಯೋಚನೆ ಮಾಡಿ. ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾವು ಭಾವಿಸ್ತೇವೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.